ನಮಸ್ತೆ ಫ್ರೆಂಡ್ಸ್, ನೀನಿವತ್ತು ಬೇಳೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗಟ್ಟಿ ಬೇಳೆ ಟೊಮೆಟೊದು, ಅದಕ್ಕೆ ತೊಗರಿಬೇಳೆ ಬೇಕು, ಉಪ್ಪು, ಹುಣಸೆ ಹಣ್ಣು, ಅಚ್ಚ ಖಾರದ ಪುಡಿ ತೊಗೊತಾ ಇದ್ದೀನಿ. ಆಮೇಲೆ ನಾನು ಟೊಮೆಟೊದಾಲು 2 ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ, 1 ಆನಿಯನ್ನು. ನೆಕ್ಸ್ಟು ಬೇಳೆ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. 3 ಜನಕ್ಕಾಗಷ್ಟು 1 ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಆನಿಯನ್ನು, ಟೊಮೆಟೊ ಹಣ್ಣು ದಪ್ಪವಾಗಿ ಹೆಚ್ಚಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅರಿಶಿನ ಮಾತ್ರ ಹಾಕ್ತಾಯಿದ್ದೀನಿ. ಇಲ್ಲಿ ಉಪ್ಪು ಹಾಕ್ತಾಯಿಲ್ಲ ನಾನು ಬೇಯಿಸುವಾಗ. ಸೊ ಆವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿದ್ರೆ ಅನಿಸುತ್ತೆ ಬೇಳೆ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಇದನ್ನ ಹಾಕಿಬಿಟ್ಟು ಇನ್ನು ಮುಚ್ಚಿಬಿಟ್ಟು ಕುಕ್ಕರ್ ಮೇಲೆ ಇಡ್ತೀನಿ. ಆಮೇಲೆ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ನೀರಲ್ಲಿ ಹಾಕಿ ಮೊದಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರ್ ಬೇಳೆ ಬೇಯ್ತಾ ಇದೆ, ಆವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 4 ಎಸಳು ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ನೆಕ್ಸ್ಟು ನಮಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಉದ್ದಿನಬೇಳೆ ಕಡಲೆಬೇಳೆ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ, ಅದು ನಿಮ್ಮಿಷ್ಟ. ನೆಕ್ಸ್ಟ್ ನಾನು ಇಂಗುವ ತೊಗೊತೀನಿ. ನಾನು ಯೂಸ್ವಲಿ ಇಂಗುವ ಯೂಸ್ ಮಾಡೋದು ಒಗ್ಗರಣೆ ಕೊಡುವಾಗ, ಅವಾಗ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಇಂಗುವ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಸಾಂಬಾರಿಗೆ ಎಲ್ಲದಕ್ಕೂ. ನೆಕ್ಸ್ಟ್ ಬೇಳೆ ಬೆಂದಿದೆ, ಈ ಥರ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಬೇಕಾದರೆ ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕಿದ್ದೀನಿ, ಸ್ವಲ್ಪ ತಿನ್ನಾಗಿದ್ದರೆ ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಿತೀನಿ. ಹುಣಸೆ ಹಣ್ಣು ಆವಾಗಲೇ ತೊಗೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಅದಕ್ಕೆ ಚೆನ್ನಾಗಿ ಮಸಿತಾ ಇದ್ದೀನಿ, ಅದು ಬಾಯಿಗೆ ಸಿಗಬಾರ್ದು ಅಂತ. ಸೊ ನಿಮಗೆ ಬೇಕಾದರೆ ನೀರು ಮಾಡ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ರೆಡಿಯಾಗಿದೆ. ಇವಾಗ ಒಗ್ಗರಣೆ ಕೊಡೋಕೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇದು ಒಂದು ಸಪ್ರೇಟಾಗಿ ಒಗ್ಗರಣೆ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಯೂಶ್ವಲಿ ನಾನು ಆಯಿಲ್ ಕಡಿಮೆ ತಿನ್ನೋದು ನಾವು. ಸೊ ಆಯಿಲ್ ತೊಗೊಂಡು ಈ ಆಯಿಲ್ ಬಿಸಿ ಆಗೋವರೆಗೂ, ಇದು ಆಯಿಲ್ ಬಿಸಿ ಆದಮೇಲೆ ನಾವು ಜೀರಿಗೆ ಹಾಕಬೇಕು. ಆಮೇಲೆ ಸಾಸಿವೆ, ಆಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಉದ್ದಿನಬೇಳೆ. ಸೊ ಕಡಲೆಬೇಳೆ, ಉದ್ದಿನಬೇಳೆ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಸ್ಕಿಪ್ ಮಾಡ್ಕೋಬೋದು ನೀವು. ಸೊ ಇದು ಹೀಗೆ ಬಾಯ್ಲ್ ಆಗೋದು. ನಾನು ಪಕ್ಕದಲ್ಲಿ ಆಲ್ರೆಡಿ ನೀರು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಇನ್ನೊಂದ್ಸತಿ ಬೇಳೆನ ಬೇಯಿಸ್ತಾ ಇದ್ದೀನಿ. ನೀರು ಹಾಕಿದ್ನಲ್ವ, ಇಲ್ಲ ಅಂದರೆ ಹಾಗೆ ಟೇಸ್ಟ್ ಬರೋಲ್ಲ. ಸ್ವಲ್ಪ ಇದು ಬಿಸಿ ಆಗೋವರೆಗೂ ಬೇಳೆನೂ ಇಲ್ಲಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸೊ ನನಗೇನೋ ಸ್ವಲ್ಪ ಇದು ಚೆನ್ನಾಗಿ ರೆಡ್ ಆಗಬೇಕು. ಸ್ವಲ್ಪ ಆವಾಗಲೇ ತೊಗೊಂಡಿರೋ ಸಾಸಿವೆ, ಜೀರಿಗೆ ಎಲ್ಲ ಹೀಗೆ ಬಬಲ್ಸ್ ಬಂದಮೇಲೆ ನೀವು ತೊಗೊಂಡಿರೋ ಕಟ್ ಮಾಡಿರೋ ಇದು ಆನಿಯನ್ ತೊಗೊಳ್ಳಿ, ಬೆಳ್ಳುಳ್ಳಿ ಎಸಳು ತೊಗೊಂಡು ಅದು ಜಜ್ಜಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿದ್ದೀನಿ. ಆಮೇಲೆ ಕರಿಬೇವು ತೊಗೊಳ್ಳಿ, ಹಿಂಗೆ ಚಟಪಟ ಅನ್ನಬೇಕು. ಅದಾದಮೇಲೆ ಅದನ್ನ ಬೇಯಿಸೋಕೆ ಬಿಡಿ, ರೆಡ್ ಆಗಬೇಕು. ಸ್ವಲ್ಪ ರೆಡ್ ಆಗೋವರೆಗೂ ಇರಿ, ಅಂದರೆ ಟೇಸ್ಟ್ ಸ್ಮೆಲ್ಲು ಚೆನ್ನಾಗಿರುತ್ತೆ. ಸೊ ಇದು ಹಿಂಗೆ ಬೇಯುವಾಗ ನಾನು ಮತ್ತೆ ಆವಾಗಲೇ ತೊಗೊಂಡಿರೋ ಇಂಗುವ ಪೌಡ್ರ್ ಹಾಕ್ತೀನಿ ನಾನು. ಸ್ವಲ್ಪ ಆ ಕಡೆ ಬಿದ್ದೋಗ್ಬಿಡ್ತು. ಸೊ ಇಂಗುವ ಪೌಡ್ರು ತೊಗೊಂಬಿಟ್ಟು ಚೆನ್ನಾಗಿ ಮತ್ತೆ ವೇಟ್ ಮಾಡಿ, ರೆಡ್ ಆದಮೇಲೆ ಇವಾಗ ಇದು ರೆಡಿ ಆದಮೇಲೆ ಈ ಮಿಶ್ರಣ ತೊಗೊಂಡು ನಾವು ಬೇಳೆಯಲ್ಲಿ ಕುದಿಯೋ ಬೇಳೆಯಲ್ಲಿ ಹಾಕೋಣ. ಓಕೆನಾ? ನಾನು ಒಂದು ಸಜೆಷನ್ ಏನು ಕೊಡೋದು ಅಂದರೆ, ಬೇಳೆಯಲ್ಲಿ ನೀವು ಒಗ್ಗರಣೆನ ಹಾಕಿದ ಮೇಲೆ ಪ್ಲೇಟ್ ಮುಚ್ಚಿಬಿಟ್ರೆ ವಾಸನೆ ಲಾಂಗ್ ಲಾಸ್ಟಿಂಗ್ ಹಾಗೆ ಇರುತ್ತೆ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಾವು ಓಪನ್ ಮಾಡಿ ಯೂಸ್ವಲಿ ಒಗ್ಗರಣೆ ಕೊಡ್ತೀವಲ್ಲ, ಅದು ವಾಸನೆ ಜಾಸ್ತಿ ಇರೋಲ್ಲ. ಒಬ್ರೊಬ್ರು ಮನೇಲಿ ನೋಡಿದ್ದೀರಾ ನೀವು, ವಾಸನೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಯೂಸ್ವಲಿ ಮುಚ್ಚಿಬಿಡ್ತೀನಿ ಮುಚ್ಚಳ. ಇವತ್ತು ನಿಮಗೆ ತೋರಿಸೋಣ ಅಂತಂದು ಓಪನ್ ಮಾಡಿದ್ದೆ. ಸೊ ನೋಡಿ, ಇಲ್ಲಿ ಬೇಳೆ ಹಿಂಗೆ ಬೆಂದಿದೆ. ನಾನು ಇವಾಗ ತೊಗೊಂಡಿರೋ ಈ ಒಗ್ಗರಣೆನೂ, ರೆಡಿಯಾಗಿರೋ ಒಗ್ಗರಣೆನ ಇದರಲ್ಲಿ ಬಂದುಬಿಟ್ಟು ನಾನು ಇದರಲ್ಲಿ ಹಾಕ್ತೀನಿ. ಇವಾಗ ಹಾಕಿಬಿಟ್ಟು ನಾನು ಮುಚ್ತಾ ಇಲ್ಲ, ಮುಚ್ಚಿಲ್ಲ ಅಂದರೂ ಏನಾಗಲ್ಲ. ಬಟ್ ಸೇಫ್ಟಿಗಂತೂ ಮುಚ್ಕೊಂಡ್ರು, ಆದರೂ ಮುಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಆಲ್ಮೋಸ್ಟು ರೆಡಿ ಆಯಿತು. ಸ್ವಲ್ಪ ನಾನು ಖಾರ ಕಡಿಮೆ ಅನ್ನಿಸ್ತು, ನಾನು ಮರ್ತೋಗಿದ್ನೇನೋ, ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಬಿಡ್ತೀನಿ. ಉಪ್ಪೆಲ್ಲ ಆವಾಗಲೇ ಹಾಕಿದ್ದೆ. ಸೊ ಇನ್ನೊಂದು ಸ್ವಲ್ಪ ಖಾರ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲಸಿ ಖಾರ ಹಾಕಿದ್ದೀನಿ. ಇನ್ನೊಂದು 2-3 ನಿಮಿಷ ನಾನು ಬೇಯಿಸ್ತೀನಿ. ಬೇಯಿಸಿದ ಮೇಲೆ ಬೇಳೆ ರೆಡಿ ಆಗುತ್ತೆ. ಇವತ್ತು ಸ್ಯಾಟರ್ಡೆ ಅಂತಂದು ಬೇಗ ರೆಡಿ ಆಗೋದಂದರೆ ರೆಸಿಪಿ ಇದೆ. ಬೇಳೆ ರೈಸು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು ಆರಾಮಾಗಿ. ಸೊ ಇದು ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು.